ಮಂಗಳೂರಲ್ಲೇ ಫಸ್ಟ್ ಅನ್ಸುತ್ತೆ ಈ ಥರ 5 ರೂಪಾಯಿ ಇಡ್ಲಿ 10 ರೂಪಾಯಿ ದೋಸೆ ಕೊಡ್ತಿರೋದು. ಫಸ್ಟ್ ಟೈಮು ನಾವು ಫುಲ್ ಮೀಲ್ಸ್ ಊಟ ಅಂತ ಮಾಡಿರೋದು ನಾವೇ. ಬೇಕ್ರಿ ಇದ್ದಿದ್ದು, ಬೇಕ್ರಿಯಲ್ಲೇ ಲಾಸ್ ಆಗೋದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವ್ರು ಸ್ಟ್ರೋಕ್ ಹೊಡೀತು. ಅವಾಗ ಏನು ಮಾಡೋದು? ಹೇ ಹಲೋ, ವೆಲ್ಕಮ್ ಟು ಭಾಗ್ಯವಂತ ವ್ಲಾಗ್ಸ್. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಶ್ರೀ ಅನ್ನಪೂರ್ಣೇಶ್ವರಿ ಮೆಸ್ ಪ್ಯೂರ್ ವೆಜ್ ಹೋಟೆಲ್ಲು. ಸೊ ಬನ್ನಿ ಇವ್ರನ್ನ ಮಾತಾಡ್ಸೋಣ. ಆಂಟಿ, ನಿಮ್ಮ ಹೆಸರು? ನನ್ನ ಹೆಸರು ಪದ್ಮ ಅಂತ. ಎಷ್ಟು ವರ್ಷದಿಂದ ಹೋಟೆಲ್ ನಡೆಸ್ತಿದ್ದೀರಾ ನೀವು? ನಾನು 15 ವರ್ಷದಿಂದ ನಡೆಸ್ತಾ ಇದ್ದೀನಿ. ಇಲ್ಲೇ ಫಸ್ಟಾ? ಇಲ್ಲ, ನಾನು ಫಸ್ಟು ಜಿಗಣಿನಲ್ಲಿದ್ದೆ. ಅಲ್ಲೊಂದು 3 ಇಯರ್ಸ್ ಎಲೆಕ್ಟ್ರಾನ್ ಸಿಟಿ ಜಿಗಣಿನಲ್ಲಿ 3 ಇಯರ್ಸ್ 4 ಇಯರ್ಸ್ ಇದ್ದೆ. ಮತ್ತು ಆಮೇಲೆ ಅಲ್ಲಿಂದ ನಮ್ಮ ಮನೆಯವ್ರು ಸ್ಟ್ರೋಕ್ ಹೊಡಿತು. ಅಲ್ಲೊಂದು 2 ವರ್ಷ ಗ್ಯಾಪ್ ಆಯಿತು. ಮತ್ತು ಆಮೇಲೆ ತಿರ್ಗಾ ಹಾರ್ಕಲ್ಗೂಡಿಗೆ ಹೋದ್ವಿ. ಹಾರ್ಕಲ್ಗೂಡಲ್ಲಿ ಒಂದು 4 ಇಯರ್ಸ್ ಮಾಡಿದೆ. ಅಲ್ಲಿ ತಿರ್ಗಾ ಅವ್ರಿಗೆ ತಿರ್ಗಾ ಹೆಲ್ತ್ ಅಪ್ಸೆಟ್ ಆಯಿತು. ಮತ್ತು ಆಮೇಲೆ ಇಲ್ಲಿ ನೆಲಮಂಗ್ಲಕ್ಕೆ ಬಂದೆ. ನೆಲಮಂಗ್ಲಕ್ಕೆ ಬಂದು ಆಗಲೇ 9 ಇಯರ್ಸ್ ಆಯಿತು. 9 ಇಯರ್ಸ್ ಆಯಿತು. ಈ ಇಯರ್ ಮುಗಿದ್ರೆ 10ನೇ ವರ್ಷ. 10ನೇ ವರ್ಷ ಕಾಲಿಡ್ತಿದ್ದೀರಾ? ವರ್ಷ ಕಾಲಿಡ್ತಾ ಇದ್ದೀವಿ. ಸೊ ಏನೆಲ್ಲ ಸಿಗುತ್ತೆ ಆಂಟಿ ಈ ಹೋಟ್ಲಲ್ಲಿ? ಈ ಹೋಟ್ಲಲ್ಲಿ ಬೆಳಗ್ಗೆ ಹೊತ್ತು ತಟ್ಟೆ ಇಡ್ಲಿ, ಚಿತ್ರಾನ್ನ, ಪಲಾವು, ಪೂರಿ ಇಷ್ಟು ಸಿಗುತ್ತೆ ಬೆಳಗ್ಗೆ ಹೊತ್ತು. ಮಧ್ಯಾಹ್ನ ಮುದ್ದೆ ಊಟ, ಚಪಾತಿ ಊಟ, ಅನ್ನ ಸಾಂಬಾರು ಇರುತ್ತೆ. ಈಗ ಸಾಯಂಕಾಲ ಒಂದು ಕಾನ್ಸೆಪ್ಟ್ ಮಾಡ್ತಾಯಿದ್ದೀನಿ. ಅದೇನೆಂದರೆ 5 ರೂಪಾಯಿ ಇಡ್ಲಿ, 10 ರೂಪಾಯಿ ದೋಸೆ ಅನ್ನೋ ಒಂದು ಕಾನ್ಸೆಪ್ಟು ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ಅದನ್ನು 19ರಿಂದ ಚಾಲೂ ಮಾಡ್ತಾಯಿದ್ದೀನಿ. ಸೊ ಇದು ನೆಲಮಂಗಲದಲ್ಲೇ ಫಸ್ಟ್ ಅನ್ಸುತ್ತೆ ಈ ಥರ 5 ರೂಪಾಯಿ ಇಡ್ಲಿ 10 ರೂಪಾಯಿ ದೋಸೆ ಕೊಡ್ತಿರೋದು? ಫಸ್ಟ್ ಟೈಮು ನಾವು ಫುಲ್ ಮೀಲ್ಸ್ ಊಟ ಅಂತ ಮಾಡಿರೋದು ನಾವೇ. 9 ಇಯರ್ಸಿಂದ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಭಟ್ರು ಇಲ್ದಿರೋದ್ರಿಂದ, ನಾನೇ ಭಟ್ರಾಗಿರೋದ್ರಿಂದ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಹೆಣ್ಮಕ್ಳು ಯಾವತ್ತೂ ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತೀನಿ. ವುಮೆನ್ ಎಂಪವರ್ಮೆಂಟ್ ತೋರಿಸ್ತಿದ್ದೀರಾ? ಯಾರೇ ಕೆಲಸದವ್ರು ಕೈ ಕೊಟ್ಟು ಸಹಿತಾನು ಒಂದು ದಿವಸ ಹೋಟ್ಲು ಬಂದ್ ಮಾಡಿಲ್ಲ. ನಮ್ಮ ಮನೆಯವ್ರಿಗೆ ಸ್ಟ್ರೋಕ್ ಹೊಡೆದಿದ್ರು ಸಹಿತಾನು ಮಗಳನ್ನ ಇಂಜಿನಿಯರ್ ಮಾಡಿಸಿ, ಮಗ ಒಂದು IT ಮಾಡ್ತಾಯಿದ್ದಾನೆ. ಇಷ್ಟೆಲ್ಲ ಮಾಡಿಕೊಂಡು ಸಾಧನೆ ಮಾಡ್ತಾಯಿದ್ದೀನಿ ನಾನು. ಯಾವುದೇ ಹೆಣ್ಮಕ್ಳಾಗಲಿ ಏನೇ ಬಂದರೂ, ಕಷ್ಟ ಬಂದರೂ ಎದುಗುಂದ್ಬೇಡ್ರಿ. ಏನು ಬರ್ತಾ ಬರಲಿ, ಸಾಧನೆ ಮಾಡ್ಕೊಂಡು ಹೋಗೋಣ. ಹೋಟ್ಲು ನಡೆಸೋಕ್ಕೆ ನಿಮಗೆ ಮೇಯ್ನ್ ಉದ್ದೇಶ ಬಂದೇನು? ನನ್ನ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಮ್ಮದು ಫಸ್ಟ್ ಇದ್ದಿದ್ದು ಬೇಕ್ರಿ ಇದ್ದಿದ್ದು, ಬೇಕ್ರಿಯಲ್ಲೇ ಲಾಸ್ ಆಗೋದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವ್ರು ಸ್ಟ್ರೋಕ್ ಹೊಡೀತು. ಅವಾಗ ಏನು ಮಾಡೋದು? ಕೈನಲ್ಲಿ ಅಡುಗೆ ಮಾಡೋದೊಂದಿದೆ, ಅದು ಮಾಡೋಣಪ್ಪ ಅಂತ ನಮ್ಮ ತಾಯಿ ತುಂಬ ಹೆಲ್ಪ್ ಮಾಡಿದ್ರು. ಇಲ್ಲಿ ನಮ್ಮ ತಾಯಿ ಅವರು ಸ್ಟ್ರೋಕ್ ಹೊಡೆದು ಅವರು ತೀರೋಗಿ 7 ವರ್ಷ ಆಯಿತು. 9 ವರ್ಷ ಆಯಿತು ಅವರು ತೀರೋಗಿ. ಅವರೇ ಪ್ರೇರಣೆ. ಮತ್ತು ಬೆನ್ನೆಲುಬಾಗಿ ನನ್ನ ತಮ್ಮ ನಿಂತಿದ್ದಾನೆ. ಯಾವುದೇ ಕಾರಣ ಆಗಲಿ, ಹೆಣ್ಮಕ್ಳ ಕಷ್ಟ ಬಂತು ಅಂದರೆ ನಾನು ಹೇಳೋದಷ್ಟೇ, ತವರು ಮನೆಯವರು ಬೆಂಬಲವಾಗಿ ನಿಂತ್ಕೊಳ್ಳಿ. ನೀವು ಹಣಕಾಸು ಕೊಡಬೇಡಿ, ಯಾವುದೇ ಕಾರಣಕ್ಕೆ ಹಣಕಾಸು ಕೊಡಬೇಡಿ. ನಾನು ಇದ್ದೀನಿ ಅಂತ ಅನ್ನೋ ಒಂದೇ ಒಂದು ಮಾರಲ್ ಒಂದು ವರ್ಡ್ ಹೇಳಿ ಸಾಕು. ಏನು ಬೇಕೋ ಸಾಧನೆ ಮಾಡ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು. ಸೊ ಮಾರಲ್ ಸಪೋರ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಆಂಟಿ. ದುಡ್ಡು ಕಾಸಲ್ಲಿ ಹೆಲ್ಪ್ ಮಾಡೋಕ್ಕಾಗ್ದಲೇ ಇದ್ರು ಮಾರಲ್ ಸಪೋರ್ಟ್ ಒಂದು ಕೊಟ್ಟರೆ ಅವ್ರ ಕೈಲಿ ಏನಾಗುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸರ್, ಎಲ್ಲನೂ 40 ರೂಪಾಯಿ. ಬೆಳಗ್ಗೆ ಟಿಫನ್ ಯಾವುದೇ ತೊಗೊಳ್ಳಿ 40 ರೂಪಾಯಿ ಇರುತ್ತೆ. ಮಧ್ಯಾಹ್ನ ಊಟ ಫುಲ್ ಮೀಲ್ಸ್ 80, ಅನ್ನ ಸಾಂಬಾರು 40 ಇರುತ್ತೆ. ಇದು ಹೋಳಿಗೆ ಊಟ ಅಂತ ಕಾನ್ಸೆಪ್ಟ್? 90. ಹೋಳಿಗೆ ಕೊಡ್ತೀವಿ. ಸೋಮವಾರ ಮಾತ್ರ ಮಾಡ್ತಾ ಇದ್ದೀವಿ. ಸೋಮವಾರ ಮಾತ್ರ ಸಿಗುತ್ತೆ. ಏನು ಪ್ರೈಸು ಹೋಳಿಗೆ ಊಟ? ಅದು 90. ಅದು 90. ಹಾಂ, ಒಂದು ಹೋಳಿಗೆ ಸಿಗುತ್ತೆ, ಚಿತ್ರಾನ್ನ ಇದ್ರೆ ಚಿತ್ರಾನ್ನ, ಇಲ್ಲ ಪಲಾವು, ರೈಸು ಎಲ್ಲ ಸಿಗುತ್ತೆ. ಇದು ಕ್ಯಾಟ್ರಿಂಗ್ ಸೇವೆ ಅಂತ ನೋಡಿದೆ, ಅದೇಗೆ? ಅದು ಸರ್, ಒಂದು ಊಟ ಬಂದುಬಿಟ್ಟು ಹೋಳಿಗೆ ಊಟ 120 ರೂಪಾಯಿ ಕೊಡ್ತೀವಿ. 120. ಹಾಂ. ಏನೇನು ಬರುತ್ತೆ ಅದರಲ್ಲಿ? ಅದರೊಳಗೆ ಅನ್ನ, ಸಾಂಬಾರು, ರಸಮ್ಮು, ಒಂದು ಪಲಾವು, ಅದಕ್ಕೆ ಮೊಸರು ಬಜ್ಜಿ, ಒಂದು ಬಜ್ಜಿ, ಇಷ್ಟೆಲ್ಲ ಇರುತ್ತೆ. ಒಂದು ಹೋಳಿಗೆ ಕೊಡ್ತೀವಿ ಒಂದು ಊಟಕ್ಕೆ 120. ಈಗ ನಮಗೆ ಪಲಾವ್ ಬೇಡ, ಬೇರೆ ಏನಾದ್ರು ಮಾಡ್ಕೋಬೇಕು? ಪುಳಿಯೋಗರೆ ಬೇಕಂದ್ರೆ ಪುಳಿಯೋಗರೆ, ವಾಂಗಿಬಾತ್ ಬೇಕಂದ್ರೆ ವಾಂಗಿಬಾತು, ಯಾವುದಾದ್ರೂ ಸರಿ. ಅದಕ್ಕೆ ಪ್ರೈಸ್ ಸೇಮ್ ಇರುತ್ತಾ? ಚೇಂಜ್ ಅದೇ ಇರುತ್ತೆ. ಸೇಮ್ ಅದೇ ಇರುತ್ತೆ. ಈಗ ಇಲ್ಲ ನಮಗೆ ಇನ್ನೊಂದು ಸ್ವಲ್ಪ ಮಾಡ್ರನ್ ಆಗಬೇಕು, ಲೈಕ್ ಮಶ್ರೂಮ್ ಪಲಾವ್ ಏನಾದ್ರು ಮಾಡ್ಕೊಡ್ಬೇಕಂದ್ರೆ ಅದ್ರ ಮೇಲೆ ಎಷ್ಟು ಚಾರ್ಜ್ ಆಗುತ್ತೆ? ನೀವು ಏನೇನು ಕೇಳ್ತೀರೋ ಅದ್ರ ಮೇಲೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಮಿನಿಮಮ್ ನಾವು 120 ರೂಪಾಯಿ ಇಟ್ಟಿದ್ದೀವಿ ಊಟ. 25 ಜನ ಅಂತಂದರೆ 30 ಜನ ಊಟ ಮಾಡೋಷ್ಟಾದ್ರೂ ಊಟ ಕೊಡ್ತೀನಿ. ಆ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ. ಮಿನಿಮಮ್ ಎಷ್ಟು ಊಟ ಆರ್ಡರ್ ಮಾಡಬೇಕು ಆನ್ಲೈನ್ ಇದು ಕ್ಯಾಟ್ರಿಂಗ್? ನಾನು ಕ್ಯಾಟ್ರಿಂಗ್ 25 ಊಟ. 25 ಊಟ ಮಿನಿಮಮ್. 25 ಮೇಲೆ ಎಷ್ಟಾದ್ರೂ ಕೊಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, 25 ಊಟಕ್ಕಿಂತ ಜಾಸ್ತಿ ನೀವೇನಾದರೂ ಒಂದು ಫಂಕ್ಷನ್ ಆರ್ಗನೈಸ್ ಮಾಡಿ 25 ಜನಕ್ಕೆ ಊಟ ಹಾಕಬೇಕು ಅಂದರೆ ಸೊ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರೋದು ಇವ್ರನ್ನ. ಕಾಂಟ್ಯಾಕ್ಟ್ ಡೀಟೇಲ್ಸ್, ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಯಾರಿಗೆ ಬೇಕೋ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ಟೈಮಿಂಗ್ಸ್ 6:30ಯಿಂದ ಟಿಫನ್ ಸಿಗುತ್ತೆ ಸರ್. 6:30ಯಿಂದ 7 ಗಂಟೆಯಿಂದ ಇಡ್ಲಿ, ಪಲಾವು ಎಲ್ಲ ಸಿಗುತ್ತೆ. ಮಧ್ಯಾಹ್ನ 12:30 ಊಟ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ 12:30. ಸಂಜೆ ಎಷ್ಟೊತ್ತಿಗೆ? ಸಾಯಂಕಾಲ ಸರ್, ಇವಾಗ ಅದೇ ಹೇಳಿದ್ನಲ್ಲ ಕಾನ್ಸೆಪ್ಟು, 7ರಿಂದ 10:30 ಅದೇ ಇಡ್ಲಿ ಮತ್ತು ದೋಸೆ ಮಾಡೋಣ ಅಂತ ಕಾನ್ಸೆಪ್ಟು.
ಸೊ ನೋಡಿದ್ರಲ್ಲ 19ನೇ ತಾರೀಕಿಂದ ಇವರು ಹೊಸ ಕಾನ್ಸೆಪ್ಟ್ ನೆಲಮಂಗಲದಲ್ಲೇ ಫಸ್ಟ್ ಟೈಮು 5 ರೂಪೀಸ್ಗೆ ಇಡ್ಲಿ ಆ್ಯಂಡ್ 10 ರೂಪೀಸ್ ದೋಸೆಗೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದಾರೆ. ಸೊ 19ನೇ ತಾರೀಕು ಮತ್ತೆ ಇಲ್ಲಿಗೆ ಬರೋಣ. ಸೊ ಇವಾಗ ಇವ್ರ ಕಿಚನ್ ಸೆಟಪ್ ಏನಿದೆ ಒಳಗಡೆ ಅಡುಗೆ ಹೇಗೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಎಲ್ಲ ನೋಡ್ಕೊಂಬರೋಣ ಬನ್ನಿ. ಏನು ನೋಡ್ತಿದ್ದೀರೋ ಇದೇ ಇವರ ಕಿಚನ್ ಸೆಟಪ್ಪು. ಸೊ ನೋಡ್ಬೋದು ಮೇಡಮ್, ಎಷ್ಟು ಚಪಾತಿ ಮಾಡ್ತೀರಾ ಒನ್ ಡೇಗೆ? ಒನ್ ಡೇಗೆ ನಾವು ಒಂದು 150ರಿಂದ 200 ಚಪಾತಿ ಮಾಡ್ತೀವಿ. 150ರಿಂದ 200 ಚಪಾತಿ. ಇದು ನಮ್ಮದು ಫುಲ್ ಮೀಲ್ಸ್ ಊಟ. ಆಲ್ರೆಡಿ ನಾವು 9 ಇಯರ್ಸ್ ಆಯಿತು ನಾವು ಈ ಹೋಟೆಲ್ ಸ್ಟಾರ್ಟ್ ಮಾಡಿ ನೆಲಮಂಗಲದಲ್ಲಿ. ಸರಿ ಮೇಡಮ್, ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ವರ್ಕ್ ಮಾಡ್ತೀರಾ ನೀವು? ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಅಸಿಸ್ಟೆಂಟ್ ಇದ್ದಾರೆ ಸರ್ ನನಗೆ. ಓಕೆ. ನಾನೇ ಕುಕ್ ಮಾಡೋದು. ಒಬ್ಬರು ಮುಂದ್ಗಡೆ ಕೌಂಟ್ರಲ್ಲಿ ಇರ್ತಾರೆ ಸಪ್ಲೈ ಮಾಡೋರು. ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ ಚಪಾತಿ ಹೊತ್ತೋದಕ್ಕೆ. ಓಕೆ. ಒಟ್ಟಿನಲ್ಲಿ ಮುದ್ದೆ ಮಾಡ್ತೀವಿ. ಚಪಾತಿ ಊಟ, ಮುದ್ದೆ ಊಟ, ಫುಲ್ ಮೀಲ್ಸ್ ಊಟ. ನಿಮ್ಗೆ ಎಷ್ಟನ್ನ ಊಟ ಮಾಡ್ಬೋದು. ಒಂದು ಊಟಕ್ಕೆ ಒಂದು ಮುದ್ದೆ ಊಟ ಅಂದರೆ ಒಂದು ಮುದ್ದೆ ಕೊಡ್ತೀವಿ. ಚಪಾತಿ ಊಟ ಅಂದರೆ 2 ಚಪಾತಿ ಕೊಡ್ತೀವಿ. ರೈಸು ಅನ್ಲಿಮಿಟ್, ಎಷ್ಟನ್ನ ರೈಸ್ ಊಟ ಮಾಡ್ಬೋದು. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸಾಂಬಾರ್ಸು ಎಲ್ಲ ಒಂದೇ ಥರ ಇರ್ತಾ? ದಿನ ಒಂದೊಂದು ಥರ. ಸೋಮವಾರ ಮೊಳಕೆ ಕಾಳು ಸಾರು, ಮಂಗಳವಾರ ಬಸ್ಸಾರು, ಬುಧವಾರ ಸೊಪ್ಪಿನ ಸಾರು, ಗುರುವಾರ ಇವತ್ತು ಮೊಳಕೆ ಕಾಳು ಸಾರು ಮಾಡ್ತಾಯಿದ್ದೀವಿ. ಓಕೆ. ಮತ್ತು ನಾಳೆ ಶುಕ್ರವಾರ ತರಕಾರಿ ಸಾರು ಮಾಡ್ತೀವಿ. ಹಂಗೆ ದಿನ ಒಂದೊಂದು ಥರ ಸಾಂಬಾರು ಇರುತ್ತೆ. ರೆಡಿಮೇಡ್ ಯಾವುದು ಪುಡಿ ಇಲ್ಲ. ಓಕೆ. ಎಲ್ಲ ನಾವೇ ಪ್ರಿಪೇರ್ ಮಾಡೋದು. ನಾವೇ ಎಲ್ಲ ಮೆಲ್ಲಿಗೆ ಹಾಕಿಸ್ಕೊಂಡು ಬಂದು ನಾವೇ ಮಾಡ್ತೀವಿ. ಸೊ ನಾವು ಕೂಡ ಇಲ್ಲಿ ತಿಂದಿದ್ದೀವಿ. ಸೊ ಮನೇಲಿ ಏನು ಟೇಸ್ಟ್ ಕೊಡ್ತೀವೋ ಟೇಸ್ಟ್ ಏನು ಬರುತ್ತೋ ಅದೇ ರೀತಿ ಇರುತ್ತೆ ಇಲ್ಲಿ ಊಟ. ಸೊ ನಾವು ಕೂಡ ಮೀಲ್ಸ್ ತೊಗೊಂಡಿದ್ದೀವಿ. ಸೊ ಹೆಸರು ಬೇಳೆ ಇರ್ಬೋದು ಆ್ಯಂಡ್ ಪಲ್ಯ, ಆಮೇಲೆ ಚಪಾತಿ ಕೊಟ್ಟಿದ್ದಾರೆ, ಮಜ್ಜಿಗೆ, ಚಪಾತಿಗೆ ಕರಿ ಆ್ಯಂಡ್ ಅನ್ನಕ್ಕೆ 2 ಥರ ಸಾಂಬಾರು ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಹಪ್ಪಳ ಪಿಕಲ್ ಕೊಟ್ಟಿದ್ದಾರೆ. ಸೊ ಬನ್ನಿ ಹೇಗಿದೆ ಟೇಸ್ಟ್. ಸೊ ಫಸ್ಟು ಹೆಸರು ಬೇಳೆ ಟೇಸ್ಟ್ ಮಾಡ್ತಿದ್ದೀವಿ. ಚೆನ್ನಾಗಿದೆ ಹೆಸರು ಬೇಳೆ. ಇನ್ನೊಂದು ಪಲ್ಯ ಇದೆ, ಅದನ್ನು ಟ್ರೈ ಮಾಡ್ತೀವಿ. ಅದು ತುಂಬ ಚೆನ್ನಾಗಿದೆ. ಮನೇಲಿ ಏನು ಟೇಸ್ಟ್ ಬರ್ತೋ ನಿಮಗೆ ಅದೇ ಥರ ಇದೆ, ಸೂಪರಾಗಿದೆ. ಚಪಾತಿ ಹಾಗೂ ಸಾಗುನು ಟ್ರೈ ಮಾಡೋಣ ಬನ್ನಿ. ಸಾಗು ಆ್ಯಂಡ್ ಚಪಾತಿ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ. ಇಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆಲ್ಲೋ ಮಕ್ಕಳಿಗೋದಾಗಲಿ ಹಾಗೂ ಮಸಾಲೆ ಜಾಸ್ತಿ ಅನ್ಸೋದಾಗಲಿ ಅದೆಲ್ಲ ತುಂಬ ಚೆನ್ನಾಗಿದೆ. ಜೊತೆಗೆ ಈ ಪಲ್ಯ ಎರಡೂ ಕೂಡ ಚೆನ್ನಾಗಿದೆ. ಸೊ ನೀವೇನಾದ್ರು ನೆಲಮಂಗಲ ಅಕ್ಕಪಕ್ಕ ಇದ್ದರೆ ಇದು ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಹೋಮ್ ಫುಡ್ ಏನಿದೆಯೋ ಸೇಮ್ ಅದೇ ಟೇಸ್ಟ್ ಇದೆ. ನಿಮ್ಮ ಹೆಸರು? ಕಿರಣ್ ಅಂತ. ಕಿರಣ್. ತುಂಬ ದಿನದಿಂದ ಮಾಡ್ತೀನಿ. ಇಲ್ಲೇ ತಾಲೂಕು ಆಫೀಸ್ನಲ್ಲಿ ವರ್ಕ್ ಮಾಡ್ತೀನಿ ನಾನು. ಮಧ್ಯಾಹ್ನ ಟೈಮ್ನೆಲ್ಲ ಇಲ್ಲೇ ಬಂದು ಊಟ ಮಾಡ್ತೀನಿ. ಡೈಲಿ ಇಲ್ಲೇ ಊಟ ಮಾಡ್ತೀರಾ ನೀವು? ಹೌದು, ಡೈಲಿ ಆಲ್ಮೋಸ್ಟ್ ಇಲ್ಲೇ ಮಾಡ್ತೀನಿ ಸರ್. ಊಟ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ಮಾಡ್ಬೋದು. ಇಲ್ಲಿ ಯಾರು ಸುತ್ತಮುತ್ತ ಇದ್ದರೆ ರೆಗ್ಯುಲರಾಗಿ ಚಪಾತಿ ಊಟ, ಮುದ್ದೆ ಊಟ ತೊಗೋತೀನಿ. ಅದು ಬಿಟ್ಟರೆ ಇನ್ನು ಬೇರೆ ವೆರೈಟಿ ಅಷ್ಟು ಟ್ರೈ ಮಾಡಿಲ್ಲ. ನಾನು ಇಲ್ಲಿ ನಾರ್ಮಲಾಗಿ ಊಟ ಮಾಡೋಕ್ಕೆ ಬರ್ತೀನಲ್ಲ, ಚೆನ್ನಾಗಿರುತ್ತೆ, ಮಾಡ್ತೀನಿ. ಸೊ ನೀವು ರೇಟಿಂಗ್ ಕೊಡಬೇಕಂದ್ರೆ 5ಗೆ ಎಷ್ಟು ಕೊಡ್ತೀರಾ ಈ ಹೋಟ್ಲಿಗೆ? 5 ಕೊಡ್ತೀನಿ. 5ಗೆ 5 ಕೊಡ್ತೀರಾ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಚೇತನ್ ಅಂತ ಹೇಳ್ಬಿಟ್ಟು. ಸೊ ಯಾವಾಗಿಂದ ಊಟ ಮಾಡ್ತೀರಾ ಅಲ್ಲಿ? ಸರ್ ನಾನು 2 ಇಯರ್ಸಿಂದ ಬರ್ತೀನಿ. ನನಗೆ 2 ಇಯರ್ಸಿಂದ ಬರ್ತೀನಿ. ಮನೆ ಊಟ ಇದ್ದಂಗೆ ಇರ್ತದೆ, ಅದಕ್ಕೋಸ್ಕರ ಅಂತಲೇ ಬರೋದು. ಮನೆ ಊಟ ಅಂತಲೇ ಬರೋದು. ನೀವೇನಂತ ಅಂತೀರಾ ರೆಗ್ಯುಲರಾಗಿ ಎಲ್ಲ ಇಲ್ಲಿ ಏನೇನೈತೆ ಎಲ್ಲರೂ ತೊಗೊತಾನೆ ಇರ್ತೀನಿ. ಆಲ್ಮೋಸ್ಟ್ ಜಾಸ್ತಿ ಮುದ್ದೆ ಊಟ ಜಾಸ್ತಿ ತೊಗೊತೀನಿ. ಮುದ್ದೆ ಊಟ, ಚಪಾತಿ ಊಟ ಚೆನ್ನಾಗಿರುತ್ತೆ. ಸೊ ನೀವು ರೇಟ್ ಕೊಡಬೇಕಂದ್ರೆ 5ಗೆ ಎಷ್ಟು? 5ಗೆ 5 ಕೊಡ್ತೀನಿ. ಯಾಕೆ ಅಂತಂದರೆ ಮನೆ ಊಟ ಇದ್ದಂಗೆ ಇರುತ್ತೆ. ಬಟ್ ಏನಾಗಿದೆ ಅಂತಂದರೆ ಇನ್ನೊಂದೇನು ಅಂತಂದರೆ ಟೇಸ್ಟಿಂಗ್ ಪೌಡ್ರು ಆ ಥರ ಎಲ್ಲ ಏನೂ ಹಾಕ್ಸಲ್ಲ. ನ್ಯಾಚುರಲ್ ಏನಾಯಿತೋ ಮನೆ ಯಾವ ಥರ ಮಾಡ್ತಾರೋ ಅವರು ರುಬ್ಬಿ ಪಬ್ಬಿ ಆ ಥರ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಅಂತಲೇ ಬರ್ತೀವಿ. ಸರಿ ಸರ್, ಥ್ಯಾಂಕ್ ಯು. ನಾಗೇಂದ್ರ ಅಂತ. ನೀವೇ ಯಾವಾಗಿಂದ ಬರ್ತೀರಾ ಅಲ್ಲಿ? ನಾವು ಒಂದು 6 ತಿಂಗಳಿಂದ ಬರ್ತೀವಿ. ಊಟ ಚೆನ್ನಾಗೈತೆ. ಮಾಮೂಲಿ ಇಲ್ಲಿ ಮನೆ ಊಟ ಇದ್ದಂಗೆ ಐತೆ. ಮಾಮೂಲಿ ಮುದ್ದೆ ಊಟ, ಚಪಾತಿ ಊಟ ಎಲ್ಲ ಥರ ಅಡುಗೆನೂ ಚೆನ್ನಾಗಿ ಮಾಡ್ತಾರೆ. ರಸಮ್ ಖಾರವಾಗಿ ಸೂಪರಾಗಿದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ಸ್. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಭಾಗ್ಯವಂತ ವ್ಲಾಗ್ಸ್. ಥ್ಯಾಂಕ್ ಯು.